ಕುಡಿದು ನಟ ಮಯೂರ್ ಪಟೇಲ್ ಸರಣಿ ಅಪಘಾತ. ತಡರಾತ್ರಿ ಆಗಿದ್ದೇನ್ ಗೊತ್ತಾ? ನಟ ಅಂದ್ರೆ ಹೇಗಿರ್ಬೇಕು? ಅವರ ಫ್ಯಾನ್ಸ್ಗಳಿಗೆ ರೋಲ್ ಮಾಡೆಲ್ ಆಗಿರಬೇಕು. ಯಾಕೆಂದ್ರೆ ಅದೆಷ್ಟೋ ಜನರು ತಾವು ಇಷ್ಟಪಡುವ ಹೀರೋವನ್ನ ಅನುಕರಣೆ ಮಾಡಿ ಅವರ ಸದ್ಗುಣಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾರೆ. ಆದ್ರೆ ನಟ ಮಯೂರ್ ಪಟೇಲ್ ಇದಕ್ಕೆಲ್ಲ ವಿರುದ್ಧ ಅನ್ನೋ ಕೆಲಸ ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಕಂಠಪೂರ್ತಿ ಕುಡಿದು ತಮ್ಮ ಟೊಯೋಟಾ ಫಾರ್ಚುನರ್ ಕಾರನ್ನ ವೇಗವಾಗಿ ಓಡಿಸಿದ್ದಾರೆ ಮಯೂರ್ ಪಟೇಲ್. ಬುಧವಾರ ತಡರಾತ್ರಿ ಬೆಂಗಳೂರಿನಲ್ಲಿ ನಿಂತಿದ್ದ ಕಾರುಗಳಿಗೆ ಸರಣಿ ಅಪಘಾತ ಮಾಡಿದ್ದಾರೆ ನಟ ಮಯೂರ್ ಪಟೇಲ್. ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಅಜಾಗರೂಕ ಚಾಲನೆಯಿಂದ ಬೆಂಗಳೂರಿನಲ್ಲಿ ತಡರಾತ್ರಿ ಸರಣಿ ಅಪಘಾತ ನಡೆದಿದೆ. ಕಂಠಪೂರ್ತಿ ಕುಡಿದು ತಮ್ಮ ಟೊಯೋಟಾ ಫಾರ್ಚುನರ್ ಕಾರನ್ನ ವೇಗವಾಗಿ ಓಡಿಸಿದ್ದಾರೆ ಮಯೂರ್ ಪಟೇಲ್. ಇದರಿಂದ ನಿಂತಿದ್ದ ಕಾರುಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ. ಈ ಸಂಬಂಧ ಮಯೂರ್ ಪಟೇಲ್ ಮೇಲೆ ಪ್ರಕರಣ ದಾಖಲಾಗಿದೆ. ಅವರ ವಿರುದ್ಧ ಆಕ್ರೋಶದ ಮಾತುಗಳು ಕೇಳಿ ಬಂದಿವೆ. ದೊಮ್ಮಲೂರು ಬಳಿ ಅಪಘಾತ ಬುಧವಾರ ತಡರಾತ್ರಿ ನಡೆದಿದ್ದು, ಮಯೂರ್ ಪಟೇಲ್ ದೊಮ್ಮಲೂರು ಬಳಿಯ ರಸ್ತೆಯಲ್ಲಿ ಚಾಲನೆ ಮಾಡುತ್ತಿದ್ದಾಗ ಈ ಸರಣಿ ಅಪಘಾತ ನಡೆದಿದೆ ಎಂದು ಪ್ರತ್ಯಕ್ಷದರ್ಶಿಗಳು ಮತ್ತು ಪೊಲೀಸ್ ಮೂಲಗಳು ತಿಳಿಸಿವೆ. ಅವರ ವೇಗದ ಫಾರ್ಚುನರ್ ಕಾರು ನಿಯಂತ್ರಣ ತಪ್ಪಿ ಶ್ರೀನಿವಾಸ್ ಮತ್ತು ಅಭಿಷೇಕ್ ಎಂಬುವರ ವಾಹನಗಳು ಸೇರಿದಂತೆ ಹಲವಾರು ನಿಂತಿದ್ದ ವಾಹನಗಳಿಗೆ ಡಿಕ್ಕಿ ಹೊಡೆದಿದೆ. ಮತ್ತೊಂದು ಸರ್ಕಾರಿ ವಾಹನವೂ ಸಹ ಭಾರಿ ಹಾನಿಗೊಳಗಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಡಿಕ್ಕಿಯಿಂದ ಅಪಘಾತಕ್ಕೊಳಗಾದ ನಿವಾಸಿಗಳು ಮತ್ತು ಪಾದಾಚಾರಿಗಳು ತಕ್ಷಣ ಪೊಲೀಸ್ ನಿಯಂತ್ರಣ ಕೊಠಡಿಗೆ ಮಾಹಿತಿ ನೀಡಿದ್ದು, ಹೊಯ್ಸಳ ಗಸ್ತು ತಂಡವು ಕೂಡ ಸ್ಥಳಕ್ಕೆ ಆಗಮಿಸಿ ನಟನನ್ನ ವಶಕ್ಕೆ ತೆಗೆದುಕೊಂಡಿತು. ನಂತರ ವೈದ್ಯಕೀಯ ಪರೀಕ್ಷೆ ನಡೆಸಿದಾಗ ರಕ್ತದಲ್ಲಿ ಆಲ್ಕೋಹಾಲ್ ಮಟ್ಟವು ಕಾನೂನು ಮಿತಿಗಿಂತ ಹೆಚ್ಚಿನದಾಗಿದೆ ಎಂದು ಕಂಡುಬಂದಿದೆ. ವಾಹನ ಹಾನಿಗೊಳಗಾದ ಸಂತ್ರಸ್ತ ಶ್ರೀನಿವಾಸ್ ಸಲ್ಲಿಸಿದ ದೂರಿನ ಮೇರೆಗೆ ಹಲಸೂರು ಸಂಚಾರ ಪೊಲೀಸರು ಮಯೂರ್ ಪಟೇಲ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಅಜಾಗರೂಕ ಚಾಲನೆ ಮತ್ತು ಕುಡಿದು ವಾಹನ ಚಲಾಯಿಸುವ ಆರೋಪವಿದೆ. ಅಪಘಾತ ಸಂಭವಿಸಿದಾಗ ನಟನ ಹೈ ಎಂಡ್ ಎಸ್ಯುವಿ ವಿಮೆ ಇರಲಿಲ್ಲ. ಪರಿಣಾಮವಾಗಿ ಅಧಿಕಾರಿಗಳು ವಾಹನವನ್ನ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಮಯೂರ್ ಪಟೇಲ್ ತನ್ನ ವಾಹನದಿಂದ ಇಳಿದು ಜನರೊಂದಿಗೆ ಮಾತನಾಡುತ್ತಿರೋ ವಿಡಿಯೋ ವೈರಲ್ ಆಗಿದೆ. ಅವರು ಎಷ್ಟೇ ಬೆಲೆ ಬಂದರೂ ನಾನು ಎಲ್ಲವನ್ನ ಸರಿಪಡಿಸುತ್ತೇನೆ ಎಂದು ಹೇಳುತ್ತಿರುವುದು ಈ ವಿಡಿಯೋದಲ್ಲಿ ಕಾಣುತ್ತಿದೆ. ಹಿರಿಯ ನಟ ಮದನ್ ಪಟೇಲ್ ಅವರ ಪುತ್ರ ಮಯೂರ್ ಪಟೇಲ್ 2000ನೇ ಇಸ್ವಿಯಲ್ಲಿ ಆಂಧ್ರ ಹೆಂಡತಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಅವರ 2003ರ ಚಲನಚಿತ್ರ ಮಣಿ ಅವರಿಗೆ ಸ್ವಲ್ಪ ಮಟ್ಟದ ಹೆಸರನ್ನ ತಂದುಕೊಟ್ಟಿತ್ತು. ಆದರೆ ನಂತರ ನಟಿಸಿದ ಚಿತ್ರಗಳಾದ ಗುನ್ನ ಮತ್ತು ಸ್ಲಂ ಗಲ್ಲಾಪೆಟ್ಟಿಗೆಯಲ್ಲಿ ಅಷ್ಟೊಂದು ಛಾಪು ಮೂಡಿಸಲಿಲ್ಲ. ಅವರು ಹೀರೋ ಆಗಿ ಸಫಲರಾಗಲಿಲ್ಲ. ನಂತರ ಸಿನಿಮಾದಲ್ಲಿ ಅವರಿಗೆ ಯಶಸ್ಸು ಸಿಗಲಿಲ್ಲ. ಪೊಲೀಸರು ಸರಣಿ ಅಪಘಾತದ ಬಗ್ಗೆ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನೆಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.